ನಿಮ್ಮಲ್ಲಿ ಬೆಟ್ಟದಷ್ಟು ಒಳ್ಳೆತನ ಇದ್ದರೂ ಜನ ಮೊದಲು ಬೆರಳು ಮಾಡಿ ತೋರಿಸೋದು ನೀವು ಮಾಡಿರೋ ಸಾಸಿವೆಯಷ್ಟು ಚಿಕ್ಕ ತಪ್ಪುಗಳನ್ನು. ಕೆಲವೊಮ್ಮೆ ಪರಿಸ್ಥಿತಿಯ ಒತ್ತಡದಿಂದ ತಪ್ಪುಗಳು ಘಟಿಸುತ್ತವೆ. ಪ್ರತಿ ತಪ್ಪಿನ ಹಿಂದಿನ ಕಾರಣವನ್ನು ಹುಡುಕುವ ಮೂಲಕ ಸಂಬಂಧಗಳನ್ನು ಗಟ್ಟಿಗೊಳಿಸೋಣ. ನಾವು ಹುಟ್ಟಿದ ನಂತರ ಮಾತು ಕಲಿಯಲು 2 ವರ್ಷವಾದರೂ ಬೇಕು. ಆದರೆ ಯಾವ ಮಾತನ್ನು ಆಡಬೇಕು, ಯಾವ ಮಾತನ್ನು ಆಡಬಾರದು ಎಂಬುದನ್ನು ಕಲಿಯಲು ಇಡೀ ಜೀವಮಾನದ ಕಾಲ ಸಾಲದು. ನಿಮ್ಮನ್ನು ನೋಯಿಸಿದ ವ್ಯಕ್ತಿಗೆ ಸರಿಯಾದ ಪಾಠ ಎಂದರೆ ಅವರನ್ನು ನಿರ್ಲಕ್ಷ್ಯ ಮಾಡುವುದು. ಮಾತು ಎನ್ನುವುದು ಎಂತಹ ಬೀಜವೆಂದರೆ ಅದು ಮನಸ್ಸಿನ ಭೂಮಿಯಲ್ಲಿ ಬಿದ್ದರೆ ಯಾವುದಾದರೊಂದು ರೂಪ ಪಡೆದು ಭವಿಷ್ಯದಲ್ಲಿ ಜನ್ಮ ಪಡೆಯುತ್ತದೆ. ಜೀವನ ಒಂದು ಪುಸ್ತಕದಂತೆ. ಕೆಲವು ಅಧ್ಯಾಯ ಸಂತೋಷ, ಕೆಲವು ದುಃಖ ಮತ್ತು ಕೆಲವು ರೋಚಕ. ಆದರೆ ಎಂದಿಗೂ ನೀವು ನಿಮ್ಮ ಮನಸ್ಸಿನ ಪುಟವನ್ನು ತಿರುಗಿಸದಿದ್ದರೆ ಮುಂದಿನ ಅಧ್ಯಾಯವನ್ನು ಎಂದಿಗೂ ತಿಳಿದಿರುವುದಿಲ್ಲ. ನಮ್ಮ ನೋವು ಮತ್ತೊಬ್ಬರ ನಗುವಿಗೆ ಕಾರಣವಾದರೂ ಚಿಂತೆ ಇಲ್ಲ. ಆದರೆ ನಮ್ಮ ನಗು ಇನ್ನೊಬ್ಬರ ನಗುವಿಗೆ ಕಾರಣವಾಗದಿರಲಿ. ಹೃದಯ ಎಂಬುದು ಕೃಷಿಗೆ ಯೋಗ್ಯವಾದ ಭೂಮಿ ಇದ್ದಂತೆ. ಅದರಲ್ಲಿ ಪ್ರೀತಿ, ದ್ವೇಷ, ತ್ಯಾಗ, ಹಗೆತನ, ಅಸೂಯೆ, ಮತ್ಸರಗಳೆಂಬ ಬೀಜಗಳು ಯಾವುದನ್ನು ಬಿತ್ತಿದರೂ ಫಲ ಕೊಡುತ್ತದೆ. ಅದನ್ನು ಬಿತ್ತಬೇಕೆಂಬ ತೀರ್ಮಾನ ಮಾತ್ರ ನಮ್ಮದು. ಒಂದು ಎಲೆ ಕೆಳಗೆ ಬೀಳುತ್ತಾ ಹೇಳಿತು, ಈ ಜೀವನ ಶಾಶ್ವತವಲ್ಲ ಅಂತ. ಒಂದು ಹೂ ಅರಳುತ್ತಾ ಹೇಳಿತು, ಬದುಕು ಒಂದು ದಿನವಾದರೂ ಗೌರವವಾಗಿ ಜೀವಿಸುವಂತ. ಒಂದು ಮರ ತನಗೆ ಹೇಳಿತು, ತಾನು ಕಷ್ಟದಲ್ಲಿದ್ದರೂ ಇತರರಿಗೆ ಸುಖ ಕೊಡುವಂತ. ಒಂದು ಹೃದಯ ನಗುತ್ತಾ ಹೇಳಿತು, ಎಲ್ಲರ ಮನಸ್ಸಲ್ಲಿ ಒಳ್ಳೆಯ ಸ್ಥಾನವನ್ನು ಸಂಪಾದಿಸುವಂತ. ಇನ್ನೊಬ್ಬರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗುವುದಕ್ಕಿಂತ ಒಬ್ಬಂಟಿಯಾಗಿರುವುದೇ ಒಳ್ಳೆಯದು. ಇರುವುದರಲ್ಲೇ ಖುಷಿಯಾಗಿರಬೇಕು. ಇಲ್ಲದ್ದನ್ನು ಹುಡುಕುತ್ತಾ ಹೋದಷ್ಟು ಇರುವ ಖುಷಿಯನ್ನು ಕಳೆದುಕೊಳ್ಳುತ್ತೀವಿ. ಕುದುರೆ ಎಷ್ಟೇ ಚೆನ್ನಾಗಿ ಗಾಡಿ ಎಳೆದರೂ ಚಾಟಿ ಏಟು ತಪ್ಪಿದ್ದಲ್ಲ. ಮರ ಎಷ್ಟೇ ರುಚಿಯಾದ ಹಣ್ಣು ಕೊಟ್ಟರೂ ಕಲ್ಲು ಏಟು ತಪ್ಪೋದಿಲ್ಲ. ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾಗಿ ಒಳ್ಳೆಯ ಕೆಲಸ ಮಾಡಿದ್ದರೂ ಜನರ ನಿಂದನೆ ತಪ್ಪಿದ್ದಲ್ಲ. ಬೆಲೆ ಇಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡ. ಸಾವಿಗೂ ನೋವಿಗೂ ಒಂದಕ್ಷರದ ವ್ಯತ್ಯಾಸ. ಆದರೆ ಸಾವು ಒಂದೇ ಸಲ ಕೊಂದರೆ ನೋವು ಪ್ರತಿಕ್ಷಣ ಕೊಲ್ಲುತ್ತದೆ. ನಿಮ್ಮನ್ನು ಮುಳುಗಿಸಲು ಬರುವವರ ಪೈಕಿ ಬಹುತೇಕ ಜನರು ನಿಮ್ಮಿಂದಲೇ ಈಜು ಕಲಿತವರಾಗಿರುತ್ತಾರೆ. ಹೃದಯವಂತರ ಜೊತೆಗೆ ಎಷ್ಟು ಮಾತನಾಡುತ್ತೇವೆಯೋ ಹೃದಯಹೀನರ ಜೊತೆಗೆ ಅಷ್ಟೇ ಮೌನವಾಗಿರಬೇಕು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಕ್ತಾ ಇರೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.